पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ. ಓಕೆ. पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ. ಓಕೆ. पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ. ಓಕೆ. ಬೆಂಡೆಕಾಯಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಬಳಸ್ತೀರಿ ನೋಡಿ ತಗೊಳ್ಳಿ. ಇದು 250 ಗ್ರಾಮ್ ಇದೆ, ಇಷ್ಟೊಂದು ಮಾಡಲ್ಲ, ಸ್ವಲ್ಪ ಕಡಿಮೆ ಹಾಕ್ತೀನಿ. ಓಕೆ, ಒಂದು 100 to 50 ಗ್ರಾಮ್ಸ್. ಇಷ್ಟು ಚಿಕ್ಕದಿದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಚಿಕ್ಕದು, ಈ ದೊಡ್ಡದೆಲ್ಲ ತೆಗೆದು, ದೊಡ್ಡದೆಲ್ಲ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ. ಓಕೆ, ದೊಡ್ಡದೆಲ್ಲ ತೆಗೆದು ತುಂಬ ಚಿಕ್ಕ ಸೈಜೇ ಬಳಸ್ಕೊತೀನಿ. ಓಕೆ, ಎಲ್ಲ ತೊಳೆದು ನೀಟಾಗಿ ಕಾಟನ್ ಬಟ್ಟೆಯಿಂದ ಒರೆಸಿ ಇಟ್ಟಿದ್ದೀನಿ. ಇವಾಗ ಇದನ್ನು ಹೆಚ್ಚಬೇಕು, ಹೆಚ್ಚೋದು ನೋಡ್ಕೊಂಬರೋಣ. ಓಕೆ, ಇದೆ ಬೆಂಡೆಕಾಯಿ ಎಲ್ಲ ಕಟ್ಟಾಗಿದೆ. ಎಲ್ಲ ಬೆಂಡೆಕಾಯಿ ಸುಡಬೇಕು. ಹಿಂಗೆ ಎಲ್ಲವನ್ನು ಇದೇ ರೀತಿ ಮಾಡ್ಕೊತ ಹೋಗಬೇಕು. ಎಲ್ಲ ಮುಗಿಬೇಕು. ಹಾಗೆ ಅದು ಬೆಂಡೆಕಾಯಿಯಲ್ಲಿರುವ ಲೋಳೆ ಎಲ್ಲ ಹೋಗುವವರೆಗೂ ಹುರ್ಕೋಬೇಕು. ಫ್ರೈ ಆಗೋವರೆಗೂ ಸ್ವಲ್ಪ ಟೊಮೊಟೊನು ಹಾಗೂ ಹಸಿಕಾಯಿನ ಸ್ವಲ್ಪ ನೀಟಾಗಿ ತೊಳ್ಕೊಂಡು ಹೆಚ್ಕೊತೀನಿ. ಇದನ್ನು ಎಲ್ಲ ಹುರ್ಕೊಂಡಾಗಿದೆ. ಈಗ ಟೊಮೊಟೊ, ಹಸಿಕಾಯಿ ಹಾಗೂ ಬೆಂಡೆಕಾಯಿ ಹುರ್ಕೊಂಡಾಗಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇದನ್ನೆಲ್ಲ ಈಗ ಮಿಕ್ಸಿ ಮಾಡ್ಕೋಬೇಕು. ಓಕೆ, ಇದನ್ನು ಮಿಕ್ಸಿ ಮಾಡ್ಕೊಂಡು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ ಏನು ಬೇಡ. ಹಾಕಿದರೆ ನೀವು ಬೆಳ್ಳುಳ್ಳಿ ತಿನ್ನೋದಾದರೆ ಒಂದೇ ಹೆಸರು ಬೆಳ್ಳುಳ್ಳಿ ಹಾಕೋಬೇಕು. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ತಿನ್ನೋರಿದ್ದರೆ ಮಾತ್ರ ಹಾಕೋಬೇಕು. ಒಬ್ಬರು ತಿನ್ನಲ್ಲ, ಇದು ಈರುಳ್ಳಿ ಬೆಳ್ಳುಳ್ಳಿನ ರಾವುಕಿತ ಅಂತ ಹೇಳ್ತಾರೆ, ತಿನ್ನಲ್ಲ. ಓಕೆ, ಸಾಕಿಷ್ಟು. ಇದಾಗಿದ್ದನ್ನ ಮಿಕ್ಸಿ ಮಾಡ್ಕೋಬೇಕು. ಬೆಂಡೆಕಾಯಿ ಚಟ್ನಿ ರೆಡಿ ಆಗಿದೆ. ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಬರುತ್ತೆ. ಅನ್ನ ಸಾರು ಜೊತೆನೂ ಸೈಡ್ ಡಿಶ್ ಆಗಿನೂ ಬಳಸ್ಕೋಬೋದು. ಓಕೆ, ನೆಕ್ಸ್ಟ್ ಇದೆ ಅಲ್ಲ, ಚಪಾತಿಗೂ ಬಳಸ್ಕೋಬೋದು. ಬೆಂಡೆಕಾಯಿ ಚಟ್ನಿ ವೆರಿ ಟೇಸ್ಟಿ ಆಗಿರುತ್ತೆ. ಓಕೆ, ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅನ್ನ ಸಾರು ಜೊತೆನೂ ಸೈಡ್ ಡಿಶ್ ಆಗಿನೂ ಬಳಸ್ಕೋಬೋದು. ಓಕೆ, ನೆಕ್ಸ್ಟ್ ಇದೆ ಅಲ್ಲ, ಚಪಾತಿಗೂ ಬಳಸ್ಕೋಬೋದು. ಬೆಂಡೆಕಾಯಿ ಚಟ್ನಿ ವೆರಿ ಟೇಸ್ಟಿ ಆಗಿರುತ್ತೆ. ಓಕೆ, ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅನ್ನ ಸಾರು ಜೊತೆನೂ ಸೈಡ್ ಡಿಶ್ ಆಗಿನೂ ಬಳಸ್ಕೋಬೋದು. ಓಕೆ, ನೆಕ್ಸ್ಟ್ ಇದೆ ಅಲ್ಲ, ಚಪಾತಿಗೂ ಬಳಸ್ಕೋಬೋದು. ಬೆಂಡೆಕಾಯಿ ಚಟ್ನಿ ವೆರಿ ಟೇಸ್ಟಿ ಆಗಿರುತ್ತೆ. ಓಕೆ, ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅನ್ನ ಸಾರು ಜೊತೆನೂ ಸೈಡ್ ಡಿಶ್ ಆಗಿನೂ ಬಳಸ್ಕೋಬೋದು. ಓಕೆ, ನೆಕ್ಸ್ಟ್ ಇದೆ ಅಲ್ಲ, ಚಪಾತಿಗೂ ಬಳಸ್ಕೋಬೋದು. ಬೆಂಡೆಕಾಯಿ ಚಟ್ನಿ ವೆರಿ ಟೇಸ್ಟಿ ಆಗಿರುತ್ತೆ. ಓಕೆ, ಮನೆಯಲ್ಲಿ ಟ್ರೈ ಮಾಡಿ ನೋಡಿ.